ಕನ್ಯಾ ರಾಶಿ ಗುರುಗಳೇ? ನೋಡಿ, ಕನ್ಯಾ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ, ಒಂಥರ ಲಕ್ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಅದು ಕಂಟಕ ಶನಿ, 7ನೇ ಶನಿಯಲ್ಲಿದ್ದಾನೆ 7ನೇ ಮನೆಯಲ್ಲಿ. ಆದರೆ ವ್ಯವಹಾರದಲ್ಲಿ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಆರೋಗ್ಯದಲ್ಲಿ ಸುಧಾರಣೆ, ಪುಣ್ಯಕ್ಷೇತ್ರಗಳ ದರ್ಶನ, ಕೃಷಿಯಲ್ಲಿ ಉತ್ತಮ ಫಲ. ವ್ಯವಸಾಯ ಯಾರು ಮಾಡ್ತಾ ಇರ್ತಾರೋ ಇವತ್ತಿನ ದಿವಸ, ಟೊಮೊಟೊ ಆಗಿರ್ಬೋದು, ಈರುಳ್ಳಿ ಆಗ್ಬೋದು, ಪ್ರತಿಯೊಂದು ಬೆಳೆನೂ ಬೆಳೆದಿರ್ತಾರೆ ನೋಡಿ. ಭತ್ತ, ಕಬ್ಬು, ಅಡಿಕೆ, ಬಾಳೆ ಎಲೆ, ತೆಂಗು, ಇವೆಲ್ಲ ಲಕ್ಕಿ ಡೇ ಅಂತ ಹೇಳ್ಬೋದು ರೈತಾಪಿಗಳಿಗೆ. 26, 27 ಮುಟ್ಟಿದ್ದೆಲ್ಲ ಚಿನ್ನ. ಬೆಳೆದು ಬಿಡ್ತು ಅಂತ ಅಂದ್ರೆ ಅವ್ರಿಗೆ ದುಡ್ಡು. ತೆಂಗಿನಕಾಯಿ ಅಂತೂ ದುಡ್ಡು. ಹಾಲು ವ್ಯಾಪಾರ, ಕ್ಷೀರ ವ್ಯಾಪಾರ ಮಾಡೋರಿಗಂತೂ ರೈತಾಪಿಗಳಿಗೆ ಈ ಸರ್ತಿ ತುಂಬ ಲಕ್ಕಿ ಡೇ ಅಂತ ನಾವು ಹೇಳ್ಬೋದು. ಆಮೇಲೆ ಕೃಷಿಯಲ್ಲಿ ಉತ್ತಮ ಫಲ, ಗೌರವ ಪ್ರಾಪ್ತಿ. ಈ ಸರ್ತಿ ಯಾರಾದರೂ ಒಳ್ಳೆ ರೈತರುಗಳಿಗೆ ಗೌರವ ಸಿಗ್ಬೋದು, ಅಥವಾ ಏನಾದರೂ ಒಂದು ಪ್ರೆಸೆಂಟೇಷನ್ ಬರ್ಬೋದು, ಯಾರಾದರೂ ದೊಡ್ಡ ವ್ಯಕ್ತಿಗಳಿಂದ ಸನ್ಮಾನ ಆಗ್ಬೋದು. ಈ ರೈತರುಗಳಿಗೆಲ್ಲ ಒಳ್ಳೆ ಫಲ ಸಿಗ್ತಕ್ಕಂಥದ್ದು ಅನುಕೂಲ ಇದೆ. ಆಮೇಲೆ ಸರ್ಕಾರಿ ಕೆಲಸದವರಲ್ಲಿ ಇರ್ತಕ್ಕಂಥವ್ರಿಗೆ ಬಡ್ತಿ ಸಿಗ್ತಕ್ಕಂಥದ್ದು, ಇನ್ನೂ ಉನ್ನತ ಸ್ಥಾನ, ಉನ್ನತ ಪದವಿ, ಇನ್ನೂ ಮೇಲಕ್ಕೆ ಹೋಗ್ತಕ್ಕಂಥ ಒಳ್ಳೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಇದೆ. ಆದರೆ ಸ್ವಲ್ಪ ಹುಷಾರಾಗಿರಬೇಕು, ಸಾನೇ ನಂಬಿಕೆ ಇಟ್ಕೊಳಕ್ಕೆ ಹೋಗ್ಬಾರ್ದು. ವಿಘ್ನ ಕೂಡ ಹಿಂದೆನೇ ಇರುತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಆರೋಗ್ಯ ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಇನ್ನು ಆರ್ಥಿಕತೆ ಹೇಳಿದ್ನಲ್ಲ, ತುಂಬ ಲಕ್ಕಿ ಡೇ ಅಂತಲೇ ಹೇಳ್ಬಿಟ್ಟಿದ್ದೀನಿ. ಇವ್ರಿಗೆ ಏನೂ ಸಮಸ್ಯೆ ಇಲ್ಲ, ದುಡ್ಡು. ಆದರೆ ಹುಷಾರಾಗಿ ಮಾಡ್ಕೋಬೇಕು, ಬುದ್ಧಿವಂತರಾಗಬೇಕು. ಪರಿಹಾರ ಬುಧಾಯ ನಮಃ, ಓಂ ನಮೋ ಬುಧಾಯ ನಮಃ ಅಂತ ಹೇಳ್ಕೊಬೋದು. ಇಲ್ಲ ಅಂದರೆ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಅಂತಲೂ ಹೇಳ್ಕೊಬೋದು. ಒಳ್ಳೆ ಫಲ ಸಿಕ್ಕತ್ತೆ.